ಹೈದರಾಬಾದ್ ಕರ್ನಾಟಕ ಭಾಗದ 7 ಜಿಲ್ಲೆಗಳಿಂದ ಉನ್ನತ ಅಧಿಕಾರಿಗಳಿಗಾಗಿ ನೇಮಕಗೊಳ್ಳಲಿ ಎಂಬ ಉದ್ದೇಶದಿಂದ ಜಿಲ್ಲಾ ವೀರಶೈವ ಸಮಾಜದ ಟ್ರಸ್ಟ್ ವತಿಯಿಂದ ಶೀಘ್ರದಲ್ಲಿ ನಗರದಲ್ಲಿ ಅಲ್ಲಂ ಪ್ರಭು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಆರಂಭಿಸಲಾಗುವುದು ಎಂದು ಸಮಾಜದ ಗೌರವಾಧ್ಯಕ್ಷ ಮತ್ತು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ತಿಳಿಸಿದರು. ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪ ಟ್ರಸ್ಟ್ ವತಿಯಿಂದ ನಾವು ಸಮಾಜದ ವತಿಯಿಂದ ನಾವು ಅಲ್ಲಂ ಪ್ರಭು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಯಾರಿ ಮಾಡುವ ವಿದ್ಯಾರ್ಥಿಗಳಿಗೆ ನಾವು ಅನುಕೂಲ ಮಾಡಿಕೊಡ್ತಾ ಇದ್ದೇವೆ. ಇಲ್ಲಿ ಬಂದಂಥ ಎಲ್ಲ ನಮ್ಮ ಮಕ್ಕಳಿಗೆ KS ಮೊದಲು ನಾವು ಗ್ರೂಪ್ B and C ಮಾಡ್ತಾ ಇದ್ವಿ. ಇದು ನಾವು ಸಕ್ಸಸ್ ಆದಮೇಲೆ ಮತ್ತೆ UPSCದಲ್ಲಿ ಹೋಗ್ತೇವೆ. ನಾವು ಈ ಭಾಗಕ್ಕೆ ಬಹಳ ಮಕ್ಕಳಿಗೆ ನಾವು, ಯಾಕಂದ್ರೆ ಇವರು ಬೇರೆ ಕಡೆ ಹೋಗಿ ಮಾಡ್ತಾ ಇದ್ದಾರೆ, ಅವರಿಗೆ ಕೆಲವೊಬ್ಬರು ಸೌಕರ್ಯ ಇದ್ದರೂ ಹೋಗ್ಬೋದು. ಆದರೆ ಬಡ ಮಕ್ಕಳಿಗೆ ನಾವು, ಪ್ರತಿಭಾವಂತ ಮಕ್ಕಳಿಗೆ ನಾವು ಅವಕಾಶ ಕೊಡಬೇಕಂತೇಳಿ ನಮ್ಮ ಸಮಾಜ ವತಿಯಿಂದ ನಾವು ಅಪ್ಪಾಜಿಯವರ ನೇತೃತ್ವದಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪ ಅವರ ನೇತೃತ್ವದಲ್ಲಿ ಒಳ್ಳೆ ಅವರ ಕನಸಿದೆ. ಈ ಭಾಗದ ಎಲ್ಲ ಮಕ್ಕಳು IAS ಆಗ್ಬೇಕಂತಿದೆ. ಫಸ್ಟ್ ನಾವು KS ಅಂದರೆ B and C ಮಾಡಿ ಆಮೇಲೆ ನಾವು ಪ್ರಮೋಟ್ ಅಂದರೆ ಮುಂದೆ ನಾವು ಹೋಗ್ಬೇಕಂತ ನಾವು ತಯಾರಿ ಮಾಡ್ತಾ ಇದ್ವಿ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಲಬುರಗಿಯಲ್ಲೊಂದು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಆರಂಭಿಸುವುದು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಮತ್ತು ಸಂಸ್ಥಾನದ ಪೀಠಾಧಿಪತಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಕನಸಾಗಿತ್ತು. ಅದು ಈಗ ಈಡೇರುತ್ತದೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗದ ಪದವೀಧರರು IAS ಮತ್ತು KES ಸ್ಪರ್ಧಾತ್ಮಕ ಪರೀಕ್ಷೆಗೆ ಹುಬ್ಬಳ್ಳಿ ಮತ್ತು ಬೆಂಗಳೂರಿಗೆ ಹೋಗುವುದನ್ನು ತಪ್ಪಿಸುವ ಉದ್ದೇಶದಿಂದ ನಗರದ ರಿಂಗ್ ರಸ್ತೆಯಲ್ಲಿರುವ ಜಾಗೃತಿ ಕಾಲೋನಿಯ ಪ್ರೌಢದೇವರಾಯ PU ಕಾಲೇಜಿನ 4ನೇ ಮಹಡಿಯಲ್ಲಿ 1 ತಿಂಗಳ ಬಳಿಕ ತರಬೇತಿ ಕೇಂದ್ರ ಆರಂಭವಾಗಲಿದೆ ಎಂದರು. ಸಮಾಜದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಕೂಡಲಹಂಗರಗ ಮಾತನಾಡಿ, KPSC ನಡೆಸುವ ಶ್ರೇಣಿ 1 ಮತ್ತು ಶ್ರೇಣಿ 2 ಪರೀಕ್ಷೆಯ 6 ತಿಂಗಳ ತರಬೇತಿ ಮತ್ತು PDO ಬ್ಯಾಂಕ್ ಸೇರಿದಂತೆ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗೆ 3 ತಿಂಗಳ ತರಬೇತಿ ನೀಡಲಾಗುತ್ತಿದೆ. ತರಬೇತಿಗೆ 3 ಕೋಣೆಗಳು ಮೀಸಲಾಗಿದ್ದು, 1 ಕೋಣೆ ಸುಸಜ್ಜಿತ ಗ್ರಂಥಾಲಯ ಅಭ್ಯಾಸಕ್ಕೆ ಮತ್ತು ಇನ್ನೊಂದು ಕೋಣೆ ಉಪನ್ಯಾಸಕರ ಮತ್ತು 3ನೇ ಕೋಣೆ ಕಚೇರಿ ಹೊಂದಿರುತ್ತದೆ ಎಂದರು. ಒಟ್ಟು ಒಂದು ಬ್ಯಾಚ್ನಲ್ಲಿ 80 ವಿದ್ಯಾರ್ಥಿಗಳಿಗೆ ಅವಕಾಶವಿದ್ದು, 75% ವೀರಶೈವ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಉಳಿದ 25% ಇತರ ವರ್ಗದ ಮಕ್ಕಳಿಗೆ ಮೀಸಲಿಡಲಾಗಿದೆ. ವಿಶೇಷವಾಗಿ 30 ವಿದ್ಯಾರ್ಥಿನಿಯರಿಗೆ ಊಟ, ವಸತಿ ಹಾಗೂ ಓದಲು ಲೈಬ್ರರಿ ಫೀಸ್ ಸೇರಿದಂತೆ ತಿಂಗಳಿಗೆ 2500 ರೂಪಾಯಿ ನಿಗದಿಪಡಿಸಲಾಗಿದೆ. ತರಬೇತಿ ಶುಲ್ಕ ಶೀಘ್ರದಲ್ಲಿ ನಿಗದಿಪಡಿಸಲಾಗುವುದು. ಅದು ಬಡವರಿಗೆ ಯೋಗ್ಯವಾದ ಶುಲ್ಕವಾಗಲಿದೆ, ಹೊರೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದರು. ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಇಲ್ಲದೆ ಇರುವುದರಿಂದ ಅವರಿಗಾಗಿ ಉಚಿತ ಗ್ರಂಥಾಲಯ ಸೌಲಭ್ಯ ಕಲ್ಪಿಸಿ ಕೇವಲ 30 ರೂಪಾಯಿಗೆ ಊಟಕ್ಕೆ ಹಣ ಪಡೆದು ಬೆಳಗ್ಗೆಯಿಂದ ಸಂಜೆಯವರೆಗೂ ಓದಲು ಅವಕಾಶ ಕಲ್ಪಿಸಲಾಗುವುದು ಎಂದರು. ಜಿಲ್ಲಾ ವೀರಶೈವ ಸಮಾಜದ ವತಿಯಿಂದ ಇವತ್ತು ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಲಮ್ಮ ಪ್ರಭು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದ ಉದ್ಘಾಟನೆ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ರಿಂಗ್ ರೋಡ್ ರಸ್ತೆಯಲ್ಲಿರ್ತಕ್ಕಂಥ ಜಾಗೃತಿ ಕಾಲೋನಿಯಲ್ಲಿ ಪ್ರೌಢದೇವರಾಯ PU ಕಾಲೇಜಿನ 4ನೇ ಮಹಡಿಯಲ್ಲಿ ಉದ್ಘಾಟನೆ ಕಾರ್ಯಕ್ರಮ ನೆರವೇರಲಿದೆ. ಅಲ್ಲಿ ಎಲ್ಲ ಸಮಾಜದ ಬಾಂಧವರು, ವಿದ್ಯಾರ್ಥಿನಿಯರು ಆಗಮಿಸಬೇಕಂತೇಳಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಅಲ್ಲಿ ಗ್ರೂಪ್ B ಮತ್ತು C ಅಂದರೆ ಇವತ್ತು KS ಮತ್ತು UPSC ಹಾಗೂ ಇನ್ನಿತರೆ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದಾವೆ ಅದರ ಒಂದು ತರಬೇತಿ ಶಿಬಿರ ಅಥವಾ ತರಬೇತಿ ಸೆಂಟರನ್ನು ಜಿಲ್ಲಾ ವೀರಶೈವ ಸಮಾಜ ಟ್ರಸ್ಟ್ ವತಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರ ಲಾಭ ಈ ಭಾಗದ ಎಲ್ಲ ವಿದ್ಯಾರ್ಥಿನಿಯರು ಪಡೆದುಕೊಳ್ಳಲಿದ್ದಾರೆ ಮತ್ತು ವಿಶೇಷವಾಗಿ 30 ವಿದ್ಯಾರ್ಥಿನಿಯರಿಗೆ ಬರೀ 2500 ರೂಪಾಯಿಯಲ್ಲಿ ಒಂದು ಹಾಸ್ಟೆಲ್, ಉಚಿತವಾಗಿರ್ತಕ್ಕಂಥ ಹಾಸ್ಟೆಲ್ ಅಂದರೆ ಬರೀ 2500 ರೂಪಾಯಿಯಲ್ಲಿ ಇರಲಿಕ್ಕೆ ವಸತಿ ಮತ್ತು ಹಾಸ್ಟೆಲ್ಲು, ಲೈಬ್ರರಿ ಬರೀ 2000 ರೂಪಾಯಿಯಲ್ಲಿ ನೀಡ್ತಾ ಇದ್ದೀವಿ. ಅದರ ಜೊತೆಗೆ ಒಟ್ಟು 80 ಜನ ವಿದ್ಯಾರ್ಥಿಗಳು ಒಂದು ಬ್ಯಾಚ್ನಲ್ಲಿ ಓದಲಿಕ್ಕೆ ಅವಕಾಶ ಇರುತ್ತೆ. ಇದರಲ್ಲಿ ವೀರಶೈವ ಲಿಂಗಾಯತರಲ್ಲದೇನೂ ಕೂಡ 25% ಬೇರೆ ಅನ್ಯ ಎಲ್ಲ ಸಮಾಜದವರು ಕೂಡ ಈ ಒಂದು ನಮ್ಮ ತರಬೇತಿ ಶಿಬಿರದಲ್ಲಿ ಓದಲಿಕ್ಕೆ ಅವಕಾಶ ಇರುತ್ತೆ. ಇದರ ಲಾಭವನ್ನು ಎಲ್ಲ ಸಮಾಜದವರು ಪಡೆದುಕೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಮೊದಲನೇ ಸರಿ ಹೌದು, ಮೊದಲನೇ ಬಾರಿ ಆಯಿತು.